ಅವ್ರು ಅವ್ರನ್ನ ಕೇಳ್ತಿದ್ರೆ ನಿಮ್ಮ ಕುಟುಂಬದಲ್ಲೇ ಕಲ್ಲು ಹೊಡಿತಿದ್ರೆ ಯಾರು ಅಂತ ತೋರ್ಸಕ್ಕೆ ಹೇಳಿ, ಯಾರು ಕಲ್ಲು ಹೊಡಿತಾ ಇದ್ದಾರೆ? ಕಲ್ಲು ಸಾವಿರಾರು ಜನ ಕಲ್ಲು ಬಿಸ್ನೆಸ್ ಮಾಡ್ತಾರೆ, ಸಾವಿರಾರು ಜನ ಮಾಡ್ತಾರೆ ಕಲ್ಲು ಬಿಸ್ನೆಸ್ಸು. ಭಾಳ ಜನ ಇದ್ದಾರೆ ರಾಜ್ಯದಲ್ಲಿ. ಕಲ್ಲು ಬಿಸ್ನೆಸ್ ಮಾಡೋದು ಬೇರೆ, ಸರ್ಕಾರದ ರೆಕಾರ್ಡ್ಗಳನ್ನ ತಿದ್ದಿ ಅದ್ರ ಜೊತೆಗೆ ಹಲವಾರು ಅಮಾಯಕರ ಭೂಮಿನ ದಬ್ಬಾಳಿಕೆ ಮಾಡಿ ಧಮಕಿ ಹಾಕಿ ಕಿತ್ತು ಅಲ್ಲಿ ಕಲ್ಲು ಹೊಡೆಯೋದಿದೆಯಲ್ಲ, ಅದು ಯಾರ್ಯಾರು ಮಾಡೋರು ಹೇಳಬೇಕಲ್ಲ. ಕಲ್ಲು ಹೊಡೆಯತಕ್ಕಂಥದ್ದು ಸರ್ಕಾರದಲ್ಲಿ ರಾಯಲ್ಟಿ ಕಟ್ಟಿ ಹೊಡೆಯೋದಿದೆ, ಕದ್ದು ಹೊಡೆಯೋದಿದೆಯಲ್ಲ ಅದು ಯಾರು ಹೊಡಿತಾವ್ರೆ ಅಂತ ಪಾಪ ಡಿ ಕೆ ಶಿವಕುಮಾರ್ ಹೇಳಕ್ಕೆ ನೋಡ್ರಿ. ಕಾನೂನು ಬಾಹಿರವಾಗಿ ನಮ್ಮ ಕುಟುಂಬದಲ್ಲಿರಲಿ ಯಾವ ಕುಟುಂಬದಲ್ಲೇ ಇರಲಿ ಮಾಡಿರ್ತಕ್ಕಂಥ ದಾಖಲೆ ಇದ್ರೆ ಬಿಡುಗಡೆ ಮಾಡೋಕ್ಕೆ ಹೇಳಿ. ನಾನು ಹೇಳೋದು ಅಷ್ಟೇ. ನಾನಂತೂ ಆ ವ್ಯವಹಾರಗಳು ಯಾವುದೂ ಇಟ್ಕೊಂಡಿಲ್ಲ. ನನ್ನ ಕುಟುಂಬ ಯಾವುದು? ನನ್ನ ಹೆಂಡತಿ, ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಗ. ಎಲ್ಲಿ ಬೇಕಾದ್ರೂ ತಯಾರಾಗಿ ನಾವು ಅವ್ರದ್ದು ಚರ್ಚೆ ಮಾಡ್ತೀರಾ? ಚರ್ಚೆ ಮಾಡೋಂಥ ಈಗ ಒಂದು ನಿಮಿಷ ಇರಿ. ಅದೆಂತದ ಮಂಡ್ಯದಲ್ಲಿ ಇವತ್ತು ಗೋಬ್ಯಾಕ್ ಒಂದು 30 ಜನ ಹೆಣ್ಮಕ್ಳು ಕೂರಿಸ್ಕೊಂಡಿದ್ರಂತಲ್ಲ. ನಾನು ಇದೇ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ನನಗೆ ಯಾವುದೋ ಜಿ ಟಿ ವಿನಲ್ಲಿ ಅದೆಂಥದ್ದು ರಮೇಶ್ ಅವ್ರದ್ದು ಕಾರ್ಯಕ್ರಮ ಇದೆಯಲ್ಲ, ರಮೇಶ್, ಅದರಲ್ಲಿ ಅವರು ಹೆಣ್ಣಿನ ಬಗ್ಗೆ ಏನು ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಜನ್ಮ ಕೊಟ್ಟ ತಾಯಿ, ಮದುವೆ ಆಗಿರ್ತಕ್ಕಂಥ ಹೆಂಡತಿ, ಇವರು ಜನ್ಮ ಕೊಟ್ಟಿರೋ ಮಗಳಿಗೆ ಹೆಣ್ಣು ಮಕ್ಕಳಿದ್ರೆ ಅವರು ಯೌವನ ಇದ್ದಾಗ ಹೊರಗಡೆ ಹೋದರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಅದೆಂಥದ್ದು ಹೇಳ್ಕೊಂಡವ್ರಲ್ಲ ಜಿ ಟಿ ವಿಲಿ. ಇವರು ಹೆಣ್ಣು ಮಕ್ಳಿಗೆ ಗೌರವ ಕೊಡೋರಲ್ವಾ? ಆ ಹೆಣ್ಣು ಮಕ್ಳು ಅವ್ರು ಯಾರೋ ಕಾಂಗ್ರೆಸ್ ಪಾರ್ಟಿ 20 ಜನ 30 ಜನ ಯಾರೋ ಇಲ್ಲ 20 ರೂಪಾಯಿ 30 ರೂಪಾಯಿ ಕರ್ಕೊಂಬಂದು ಕೂರಿಸ್ಕೊಂಡು ಗೋಬ್ಯಾಕ್ ಕುಮಾರಸ್ವಾಮಿ ಅಂತ ಇವತ್ತೇನೋ ಮಾಡಿದ್ರಂತಲ್ಲ, ಅಲ್ಲೆಲ್ಲ ಮದ್ದೂರೊಳಗೆ. ಆ ಹೆಣ್ಣು ಮಕ್ಕಳಿಗೆ ಪದಕ್ಕೆ, ಆ ತಾಯಂದ್ರ ಪದಕ್ಕೆ ಅವ್ರು ಕೊಟ್ಟಿರೋ ಗೌರವ ಏನು? ತಾಯಿ ಯೌವನದಲ್ಲಿದ್ದಾಗ ಅಂಥ ತಾಯಿ ಬೆಳಗ್ಗೆ ಮನೆ ಬಿಟ್ಟು ಹೋದರೆ ರಾತ್ರಿ ಮನೆಗೆ ಬರೋದ್ರಲ್ಲಿ ಅವ್ರು ಏನೇನು ಮಾಡಿರ್ತಾರೆ ಅಂತ ಹೇಳಿ ಕಣ್ಣಿಡಬೇಕು ಅಂತ ಹೇಳಿರ್ತಕ್ಕಂಥ ಅಂಥ ಪರಮ ನೀಚ ಎತ್ತು ತಾಯಿನೂ ಡೌಟ್ ಪಟ್ಕೊಂಡು ನೋಡಬೇಕು ಅಂತ ಹೇಳಿ ಅಂಥ ನೀಚನ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಡೀರಿ, ಅವ್ರನ್ನ ಕೇಳಿ ಯಾಕೆ ಮಾಡ್ತಾರೆ? ಇಲ್ಲ, ಇನ್ನೂ ತೀರ್ಮಾನ ಆಗಿದೆ.